ಇವತ್ತು ಬೆಳಗ್ಗೆ ಯಾರೋ ಮಾತಾಡ್ಸ್ತಿರೋ ನೀವು ಮಾತಾಡಿಸ್ತಿರೋ ಇಲ್ವೋ ಅಂದ್ಕೊಂಡ್ವಿ ಅಂದರು. ನಾನು ಯಾವಾಗಲೂ ಎಲ್ಲರ ಹತ್ರ ನಾರ್ಮಲಾಗಿ ಮಾತಾಡ್ತೀನಿ. ಸೊ ಅವ್ರು ಅಂದರು, ನಾನಂದೆ ನೀವು ಹೇಗೆ ಟೀಚರ್, ಅವರು ಯಾರೋ ಟೀಚರ್ ಮೀಟ್ ಮಾಡಿದ್ದು, ನೀವು ಹೇಗೆ ಟೀಚರ್ ಆಗಿ ಕೆಲಸ ಮಾಡ್ತೀರೋ ಇದು ನನ್ನ ಕೆಲಸ ಅಷ್ಟೇ. ಸೊ ನಾವೇನು ಸ್ಪೆಷಲ್ ಅಲ್ಲ ಅನ್ನೋದು ನನ್ನ ಭಾವನೆ. ಅವ್ರವ್ರಿಗೆ ಬಿಟ್ಟಿದ್ದು, ನಾನಂತೂ ಯಾವಾಗಲೂ ಹಾಗೆ ಅಂದ್ಕೊಳ್ಳೋದು. ಇದು ಇಟ್ಸ್ ಲೈಕ್ ಎನಿ ಅದರ್ ಕೆಲಸ. ಸೊ ನನ್ನ ಕೆಲಸ ನಾನು ಮಾಡ್ತೀನಿ, ಅದರಿಂದ ನನ್ನ ಹೆಚ್ಚುಗಾರಿಕೆ ಏನಿಲ್ಲ ಅಂತ. ಹಾಗೇನೆ ಆ್ಯಕ್ಟ್ ಮಾಡೋ ಟೈಮಲ್ಲೂ ಆ್ಯಕ್ಟಿಂಗ್ ಅಷ್ಟೇ, ಅದು ಸೀರಿಯಲ್ಲು ಸಿನಿಮಾ ಅನ್ನೋದು ಮುಖ್ಯ ಅಲ್ಲ, ಪಾತ್ರ ಮಾತ್ರ ಮುಖ್ಯ ಆಗ್ತಿತ್ತು. ಸೊ ನಾನು ಅವಾಗ ಯಾವತ್ತೂ ತಲೆ ಕೆಡಿಸ್ಕೊಳಕ್ಕೆ ಹೋಗಲೇ ಇಲ್ಲ, ಸೀರಿಯಲ್ ಮಾಡಲ್ಲ ಅಥವಾ ಇದು ಮಾಡಲ್ಲ ಅಂತ. ಯಾವುದ್ರಲ್ಲಿ ಏನು ಅವಕಾಶ ಬಂದರೂ ಪಾತ್ರ ಇಷ್ಟ ಆದರೆ ಮಾತ್ರ ಮಾಡ್ತಿದ್ದೆ. ಹಾಗೆ ಆ ಪಾಲಿಸಿ ಅವತ್ತಿಂದ ಇವತ್ತಿನವರೆಗೂ ಹಾಗೆ ಇಟ್ಕೊಂಡಿದ್ದೀನಿ. ಬಟ್ ಆದರೂ ಚೂಸಿ, ಎಸ್. ಡಿಸಪಾಯಿಂಟ್. ಅದು ಅವಾಗ ಅನ್ನಿಸ್ತಿತ್ತು. ಆದರೂ ಆ ಚೂಸಿ ಆಗಿದ್ದಕ್ಕೇನೆ ಜನ ಇವತ್ತಿಗೂ ಆ ಪಾತ್ರಗಳನ್ನ ನೆನಪಿನಲ್ಲಿ ಇಟ್ಕೊಂಡಿದ್ದಾರೆ. ನನಗೆ ತುಂಬ ಸಲ ಆಶ್ಚರ್ಯ ಆಗುತ್ತೆ, ಹೆಂಗೆ ಸಾಧ್ಯ ಈ ಬೆಳದಿಂಗಳ ಬಾಲೆ ಎಲ್ಲ ರಿಲೀಸ್ ಆಗಿ ಅಷ್ಟು ವರ್ಷಗಳಾದರೂ ಜನ ಇನ್ನೂ ಅದನ್ನೇ ಜ್ಞಾಪಿಸ್ಕೋತಾರೆ, ಎಲ್ಲ ಹೆಂಗೆ ಸಾಧ್ಯ ಅದು ಅಂತ ತುಂಬ ಅನಿಸುತ್ತೆ.